ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ದೇವರ ಸಮಾಧಾನವು ಆಶೀರ್ವಾದವು ನಿಮಗೆ ಉಂಟಾಗಲಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಳುತ್ತಾ ಇದ್ದೀರಾ? ಏನೋ ಒಂದು ಸಮಸ್ಯೆಯಾ? ಏನು ಭಯಪಡಬೇಡಿರಿ. ಮೊದಲು ಈ ಸ್ಥಳವನ್ನು ನೋಡಿರಿ. ಅನೇಕ ಚಿಕ್ಕ ಚಿಕ್ಕ ಬೋಟ್ಗಳು ಹೋಗುತ್ತಾ ಇದೆಯಾ? ಇದೊಂದು ನದಿ. ಬರ್ಮಾ ದೇಶದಲ್ಲಿ, ಮಯನ್ಮಾರ್ ದೇಶದಲ್ಲಿರುವಂಥ ಯಾಂಗೂನ್ ಎಂಬಂಥ ಒಂದು ದೊಡ್ಡ ನದಿ. ಈ ನದಿಯ ಆ ಕಡೆ ತೀರದಲ್ಲಿ ಕೂಡ ಅನೇಕ ಊರುಗಳು ಇದೆ. ಆ ಕಡೆ ಒಂದು ಊರು ಕಾಣುತ್ತಾ ಇದೆಯಲ್ಲ, ಅದನ್ನು ಡಲ್ಲಾ ಎಂಬುದಾಗಿ ಕರೆಯುತ್ತಾರೆ. ಊರಿನಲ್ಲಿ ಅನೇಕ ತಮಿಳಿಯನ್ನರು ಇದ್ದಾರೆ. ಈ ಮೇನ್ ಸಿಟಿಯಲ್ಲಿ ಕೂಡ ಅನೇಕ ತಮಿಳು ಜನರು ಇದ್ದಾರೆ. ತಮಿಳು ಜನರು ನಡೆಸುವಂಥ ರೆಸ್ಟೋರೆಂಟ್ಗಳು ಇಂಡಿಯಾದ ತಮಿಳುನಾಡಿನ ರೀತಿಯಲ್ಲಿ ಇದೆ. ಇಲ್ಲಿರುವಂಥ ಬರ್ಮಿಯ ಜನರು, ತಮಿಳು ಜನರು ಸಹೋದರ ಭಾವದಿಂದ, ಅನ್ಯೂನ್ಯತೆಯಿಂದ, ಯಾವುದೇ ಭಾಷೆಯ ಸಮಸ್ಯೆ ಅಥವಾ ಜನಾಂಗೀಯ ಸಮಸ್ಯೆಗಳು ಇಲ್ಲದೆ ಸಂತೋಷವಾಗಿ ಅವರು ಬಾಳುತ್ತಾ ಇದ್ದಾರೆ. ಅದನ್ನು ನೋಡಲು ಸಾಧ್ಯವಾಯಿತು. ಇಲ್ಲಿ ನಡೆದಂಥ ಎಲ್ಲ ಕೂಟಗಳಲ್ಲಿಯೂ ತಮಿಳು ಜನರು ಬಂದಿದ್ದರು, ಬರ್ಮಿಯ ಜನರು ಬಂದಿದ್ದರು. ತಮಿಳಿನಲ್ಲಿ ಮಾತನಾಡಿದ್ದನ್ನು ಬರ್ಮಿಯ ಭಾಷೆಗೆ ಭಾಷಾಂತರ ಮಾಡಿದರು. ತಮಿಳು ಭಾಷೆಯನ್ನು ಕೇಳುವುದಕ್ಕೆ ಇಲ್ಲಿರುವಂಥ ಅನೇಕ ಬರ್ಮಿಯರಿಗೆ ಇಷ್ಟ. ಅನೇಕ ಹಿಂದೂ ಜನರು ಕೂಡ ಕೂಟಕ್ಕೆ ಬಂದಿದ್ದರು. ನಾನು ಮೊದಲ ಬಾರಿಗೆ 10 ವರ್ಷಗಳ ಹಿಂದೆ ಬಂದಿದ್ದಾಗ ಅನೇಕ ಇಂಡಿಯಾದ ಜನರು, ತಮಿಳು ಜನರನ್ನು ಇಲ್ಲಿ ನೋಡಿ ಇವರು ಹೇಗೆ ಕೂಟಕ್ಕೆ ಬಂದರು ಎಂದು ಅವರೊಟ್ಟಿಗೆ ಮಾತನಾಡುವಾಗ ಆ ಜನರಿಗೆ ಏನು ಸಂತೋಷ ಅಂದರೆ, ನಮ್ಮ ಮಾತೃಭಾಷೆ ತಮಿಳಿನಲ್ಲಿ ಒಬ್ಬರು ಪ್ರಸಂಗ ಮಾಡುತ್ತಾ ಇದ್ದಾರೆ. ಆ ಭಾಷೆಯ ಮೇಲಿರುವಂಥ ಅಭಿಮಾನದಿಂದ ಆ ವಾಕ್ಯಗಳನ್ನು ಕೇಳುವುದಕ್ಕೆ ಅನೇಕ ಜನರು ಬಂದಿದ್ದರು. ಚೆನ್ನಾಗಿ ತಮಿಳು ಭಾಷೆಯನ್ನು ಮಾತನಾಡುವರು. ಆ ರೀತಿಯಾಗಿ ಈ ಜನರು ಅನ್ಯೋನ್ಯವಾಗಿ ಐಕ್ಯತೆಯಿಂದ ಬಾಳುತ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲೂ ಅದೇ ರೀತಿ. ಜನಗಳ ಮಧ್ಯೆ ಸಮಸ್ಯೆ ಇಲ್ಲ. ಕೆಲ ಭಯೋತ್ಪಾದನೆ ಸಂಘಟನೆಯವರು ತಮ್ಮ ಸ್ವಾರ್ಥಕ್ಕಾಗಿ ಜನರನ್ನು ವಿಭಾಗಿಸುತ್ತಾರೆ. ಭಾಷೆಯನ್ನಿಟ್ಟುಕೊಂಡು, ಧರ್ಮವನ್ನಿಟ್ಟುಕೊಂಡು, ಜಾತಿಯನ್ನಿಟ್ಟುಕೊಂಡು ಆ ರೀತಿ ದುಷ್ಟ ಕಾರ್ಯವನ್ನು ನೆರವೇರಿಸುವುದಕ್ಕೆ ಸೈತಾನನು ಕೆಲವು ವ್ಯಕ್ತಿಗಳನ್ನು ಉಪಯೋಗಿಸುತ್ತಾ ಇದ್ದಾನೆ. ಅದನ್ನು ನಾವು ಗುರುತು ಹಿಡಿದರೆ ಸಾಕು. ಅದನ್ನು ಬಿಟ್ಟರೆ ನಾವೆಲ್ಲರೂ ಕೂಡ ಸಹೋದರ ಸಹೋದರಿಯರು. ದೇವರು ನಮ್ಮನ್ನು ಲೋಕದಲ್ಲಿ ಒಂದಾಗಿ ಸೃಷ್ಟಿಸಿ ಬಾಳುವಂತೆ ಮಾಡಿದ್ದಾರೆ. ಆ ಸಂತೋಷವನ್ನು ಕಾದುಕೊಳ್ಳಬೇಕು. ಯಾರನ್ನು ಕೂಡ ಅಲ್ಪವಾಗಿ ಎಣಿಸಬಾರದು. ಮತ್ತೊಬ್ಬರನ್ನು ನಮಗಿಂತ ಹೆಚ್ಚಿನವರಾಗಿ ನೋಡಬೇಕೇ ಹೊರತು ಮತ್ತೊಬ್ಬರನ್ನು ನಾವು ಕೀಳಾಗಿ ಯೋಚಿಸಬಾರದು. ಇಲ್ಲಿ ಜನರು ಈಕ್ವಲ್ ಆಗಿ ಇದ್ದಾರೆ. ಅದನ್ನು ನಾನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಯಿತು. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಕೇಳುತ್ತೀರಲ್ಲ. ಯಾವುದೋ ಒಂದು ಕಾರ್ಯಕ್ಕೆ ನೀವು ಅಳುತ್ತಾ ಇದ್ದೀರಿ. ನಿಮ್ಮ ಮನಸ್ಸು ಬಾಧಿಸಲ್ಪಟ್ಟಿದೆ. ನಿಮ್ಮ ಹೃದಯವನ್ನು ಯಾರೋ ಗಾಯಗೊಳಿಸಿ ಬಿಟ್ಟರು. ಶರೀರದಲ್ಲಿ ವ್ಯಾಧಿ, ಇದು ಗುಣವಾಗದ ರೋಗ ಎಂದು ಹೇಳುತ್ತಾರೆ. ಸಾಯುವವರೆಗೂ ಮಾತ್ರೆಯನ್ನೇ ತಿನ್ನಬೇಕೆಂದು ಹೇಳುತ್ತಾರೆ. ಎಷ್ಟು ಔಷಧಿ ಮಾತ್ರೆಗಳನ್ನು ತೆಗೆದುಕೊಂಡರೂ ಗುಣವಾಗಲಿಲ್ಲ. ಕ್ಯಾನ್ಸರ್ ಅನ್ನುತ್ತಾರೆ. ಈ ರೀತಿ ಆರ್ಥರೈಟಿಸ್ ಎಂದು ಹೇಳುತ್ತಾರೆ. ನಿಮ್ಮ ಕಿಡ್ನಿ ಹೋಗಿದೆ ಎಂದು ಹೇಳುತ್ತಾರೆ. ಏನೇನೋ ಹೇಳುತ್ತಾರೆ. ಈ ರೀತಿ ಮನೆಯಲ್ಲಿ ಯಾರೊಬ್ಬರು ರೋಗದಿಂದ ಬಾಧಿಸಲ್ಪಟ್ಟು, ನೋಡಿರಿ, ಒಂದು ದೇಶದ ರಾಜನು ಈ ರೀತಿ ಬಾಧಿಸಲ್ಪಟ್ಟಿದ್ದರೆ ಏನಾಗುತ್ತದೆ? ಒಂದು ದೇಶದ ರಾಜನೇ ರೋಗದಲ್ಲಿ ಬಿದ್ದರೆ ಆ ದೇಶದಲ್ಲಿರುವಂಥ ಎಲ್ಲ ಶ್ರೇಷ್ಠ ವೈದ್ಯರನ್ನು ಕೂಡ ಅವರು ಬರಮಾಡುತ್ತಾರೆ. ಉತ್ತಮ ಚಿಕಿತ್ಸೆಗಳನ್ನು ಅವರಿಗಾಗಿ ಕೊಡಲಾಗುತ್ತದೆ. ನೋಡಿದಿರಾ, ನಮ್ಮ ದೇಶದ ದೊಡ್ಡ ಲೀಡರ್ ಬಾಧಿಸಲ್ಪಟ್ಟಿದ್ದರೆ ಲೋಕದಲ್ಲಿ ಇರುವಂಥ ಎಷ್ಟೇ ಪ್ರಬಲರಾಗಿರುವಂಥ ವೈದ್ಯರನ್ನಾದರೂ ಕರೆತರುತ್ತಾರೆ ಅವರನ್ನು ಕಾಪಾಡಲು. ಆ ರೀತಿಯಾಗಿ ಈ ರಾಜನು, ಹಿಜ್ಕೀಯನು ಎಂಬಂಥ ರಾಜನು ವ್ಯಾಧಿಯಲ್ಲಿರುವಾಗ ಎಲ್ಲರೂ ಬಂದು ಚಿಕಿತ್ಸೆ ಕೊಟ್ಟು ನೋಡಿದರೂ ಗುಣವಾಗಲಿಲ್ಲ. ಅದು ಒಂದು ಮಾರಣಾಂತಿಕ ರೋಗ, ಕ್ಯಾನ್ಸರ್ ಎಂಬುದಾಗಿ ಹೇಳುತ್ತಾರೆ. ಆದ್ದರಿಂದ ಇನ್ನು ಬದುಕುಳಿಯುವುದಕ್ಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿ. ಅವನಿನ್ನು ಉಳಿಯುವುದಿಲ್ಲ ಎಂಬಂಥ ಸುದ್ದಿಯನ್ನು ಅರಿತ ಕೂಡಲೇ ಕಣ್ಣೀರು ಸುರಿಸಿ ಅಳುತ್ತಾನೆ. ಒಂದು ದೇಶದ ರಾಜನು, ಅಯ್ಯೋ, ನನ್ನನ್ನು ಕಾಪಾಡಲು ಯಾರೂ ಇಲ್ಲವಲ್ಲ ಎಂದು ಕಣ್ಣೀರಿನಿಂದ ಅಳುತ್ತಾನೆ. ದೇವರೇ ಹೇಳಿದರು, ಸಾಕು, ನೀನು ಲೋಕದಲ್ಲಿ ಪಟ್ಟಂಥ ಕಷ್ಟಗಳು ಪರಲೋಕದಲ್ಲಿ ಬಂದು ಸೇರು ಎಂಬುದಾಗಿ ತನ್ನ ಪ್ರವಾದಿಯ ಮೂಲಕ ಹೇಳಿದರು. ಆದರೆ ಅವನಿಗದನ್ನು ತಾಳಲು ಆಗಲಿಲ್ಲ. ದೇವರೇ, ನಾನು ಒಳ್ಳೆಯವನಾಗಿ ಯಥಾರ್ಥ ಚಿತ್ತನಾಗಿ ನಡೆದುಕೊಂಡೆ, ನೀವು ಹೇಳಿದ್ದನ್ನೆಲ್ಲ ಮಾಡಿದೆ, ನಂಬಿಗಸ್ತನಾಗಿ ಇದ್ದೆ ತಾನೆ ಎಂದು ಕಣ್ಣೀರಿನಿಂದ ಅಳುತ್ತಾ ಇದ್ದಾನೆ. 10 ವಿಜ್ಞಾಪನೆ ಮಾಡಿದ ಕೂಡಲೇ ದೇವರು ಕರುಣಿಸಿದರು. ಅಯ್ಯೋ, ನನ್ನ ದಾಸನು ಅಳುತ್ತಾ ಇದ್ದಾನಲ್ಲ ಎಂದು ತನ್ನ ಪ್ರವಾದಿಯ ಮೂಲಕ, ತನ್ನ ಸೇವಕನ ಮೂಲಕ ಒಂದು ಕಾರ್ಯವನ್ನು ಹೇಳಿ ಕಳಿಸುತ್ತಿದ್ದಾರೆ. ನೋಡಿರಿ, 2 ಅರಸುಗಳು 20ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದುವಿ ಎಂಬುದಾಗಿ ಹೇಳಿ ಕಳಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಗುಣವಾಗದೇ ಇರುವಂಥ ರೋಗವನ್ನು ಗುಣ ಮಾಡಿಬಿಟ್ಟರು. ಗಾಯಗೊಂಡಂಥ ಹೃದಯದಿಂದ ಕಣ್ಣೀರು ಸುರಿಯುತ್ತಾ ಇದೆ. ಶರೀರದಲ್ಲಿ ವ್ಯಾಧಿಯಿಂದ ಉಂಟಾದಂಥ ಬಾಧೆಗಳು, ವೇದನೆಗಳು,
ದೇವರು ಹೇಳುತ್ತಾರೆ, ನಿನ್ನ ಕಣ್ಣೀರಿನ ನಿಮಿತ್ತ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಾನು ನಿನ್ನನ್ನು ಗುಣ ಮಾಡುವೆ. ಆ ರೀತಿಯಾಗಿ ಹೇಳಿ ಅದೇ ರೀತಿಯ ಸೌಖ್ಯವನ್ನು ದೇವರು ಕೊಟ್ಟರು. ದೇವರು 15 ವರ್ಷಗಳ ಆಯಸ್ಸಿನ ದಿನಗಳನ್ನು ಕೂಡಿಸಿ ಕೊಟ್ಟರು ಎಂದು ನಡೆದಂತಹ ಸತ್ಯ ಘಟನೆಯನ್ನು ಇಲ್ಲಿ ಬರೆಯಲಾಗಿದೆ. ನೀವು ಮರಣದ ಹಾಸಿಗೆಯಲ್ಲಿ ಇದ್ದೀರಾ? ನಿಮ್ಮ ಮನೆಯಲ್ಲಿ ಯಾರೋ ಹಾಗೆ ಇದ್ದಾರಾ? ಇನ್ನು ಅಷ್ಟೇ ಎಂಬುದಾಗಿ ಕಂಗಾಲಾಗಿದ್ದೀರಾ? ಕಣ್ಣೀರಿನಿಂದ ಆತನನ್ನು ದುಷ್ಟಿಸಿದರೆ ನಿಮ್ಮ ಕಣ್ಣೀರನ್ನು ನೋಡಿ ಆತನು ಮನ ಮರುಗುವನು. ಒಂದು ಮಗು ಅಳುವುದನ್ನು ನೋಡುವಾಗ ತಾಯಿಯ ಹೃದಯ ಯಾವ ರೀತಿಯಾಗಿ ಕನಿಕರ ಪಡುವುದೋ ಅದೇ ರೀತಿ ತಾಯಿಯ ಪ್ರೀತಿಯುಳ್ಳಂತ ದೇವರೇ ನನಗೆ ಸಹಾಯ ಮಾಡಿ, ಯೇಸುವೆ ನನಗೆ ಸಹಾಯ ಮಾಡಿ, ಯೇಸುವೆ ಒಂದು ಅದ್ಭುತ ಮಾಡಿ ಎಂಬುದಾಗಿ ಕಣ್ಣೀರು ಸುರಿಸಿದರೆ ತಕ್ಷಣವೇ ಆತನು ಇಳಿದು ಬಂದು ಖಂಡಿತ ಅದ್ಭುತ ಮಾಡುತ್ತಾನೆ. ನಿಮ್ಮ ಕಣ್ಣೀರು ಒರೆಸಲ್ಪಡುತ್ತದೆ, ನಿಮ್ಮ ಕಣ್ಣೀರಿಗೆ ಉತ್ತರ ಕೊಡುತ್ತಾನೆ. ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ಏನು ಭಯಪಡಬೇಡ, ನಾನು ಗುಣ ಮಾಡುತ್ತೇನೆ, ನಾನು ಮಾರ್ಪಡಿಸುತ್ತೇನೆ, ನೀನು ಭಯಪಡುವ ಹಾಗೆ ಬಿಡುವುದಿಲ್ಲ ಎಂದು ಯೇಸು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾನೆ. ಹಾಗೆ ನಿಮ್ಮ ಹೃದಯದಲ್ಲಿ ಕೈ ಇಟ್ಟುಕೊಂಡು, ದೇವರೇ, ಯೇಸುವೇ, ನನಗೊಂದು ಅದ್ಭುತ ಮಾಡಿರಿ. ಎಲ್ಲರೂ ಕೂಡ ಕೈ ಬಿಟ್ಟರು, ಏನು ಮಾಡುವುದಕ್ಕಾಗುವುದಿಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. ಗಾಯಗೊಂಡ ನನ್ನ ಹೃದಯವನ್ನು, ಗಾಯಗಳನ್ನು ಮಾರ್ಪಡಿಸಿ, ನನ್ನ ದೇಹದಲ್ಲಿರುವಂತಹ ವ್ಯಾಧಿಗಳನ್ನು ನೀಗಿಸಿರಿ. ನನ್ನ ಕುಟುಂಬದಲ್ಲಿರುವಂತಹ ಈ ವ್ಯಾಧಿ, ವೇದನೆಗಳು, ಇಕ್ಕಟ್ಟುಗಳು ಮಾರ್ಪಡಲಿ. ನೀವೊಂದು ಅದ್ಭುತವನ್ನು ಮಾಡಿದರೆ ಮಾತ್ರ ಸಾಧ್ಯ ದೇವರೇ. ತಂದೆ, ಆ ರೀತಿ ಯಾರ್ಯಾರು ಪ್ರಾರ್ಥಿಸುತ್ತಾ ಇದ್ದಾರೋ ಈ ಮಗನನ್ನು ನೋಡಿರಿ, ಈ ಮಗಳನ್ನು ನೋಡಿರಿ, ಹಿಂದೆ ಒಂದು ಅದ್ಭುತ ಅವರಿಗೆ ನಡೆಯಲಿ. ಅವರ ಕಣ್ಣೀರಿಗೆ ನೀವು ಉತ್ತರ ಕೊಡಬೇಕು, ಅವರು ಬೇಡಿಕೊಂಡಿದ್ದನ್ನು ನೆರವೇರಿಸಿ ಕೊಡಬೇಕು. ಹಿಂದೆ ಆ ಅದ್ಭುತವು ನಡೆಯಲಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.